ನಮಸ್ಕಾರ ಬಂಧುಗಳೇ. ಈ ದಿನ ನಾನು ನಮ್ಮ ಗಿಡದಲ್ಲಿ ಆದಂತಹ ಮತ್ತೊಂದು ಹೊಸ ಫಲದ ಪರಿಚಯ ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಹಲಸಿನ ಮೇಳದಲ್ಲಿ ತಂದು ನೆಟ್ಟಂತಹ ಡ್ರ್ಯಾಗನ್ ಫ್ರೂಟ್ ಗಿಡ ಇದು. ಇದರಲ್ಲಿ ಈ ಸಲ ಮೊಟ್ಟ ಮೊದಲ ಬಾರಿಗೆ ಹಣ್ಣಾಗಿದೆ. ಮೊದಲನೇದು ಹಣ್ಣಾಗಿದೆ, ಎರಡನೇದು ಇನ್ನೊಂದು ತಿಂಗಳಲ್ಲಿ ಹಣ್ಣಾಗುತ್ತೆ, ಮತ್ತೊಂದು ಹೂ ಬಿಡ್ತಾ ಇದೆ. ಇದು ಇವತ್ತು ರೆಡಿಯಾಗಿದೆ. ಇವತ್ತು ಡ್ರ್ಯಾಗನ್ ಫ್ರೂಟ್ ನಾನು ಪೈಪನ್ನು ಇಟ್ಟು ಪೈಪಿಗೆ ಅದನ್ನು ಬಿಟ್ಟು ಈ ಗಿಡವನ್ನು ಮಾಡಿದ್ದೇನೆ. ಇದು 1.5 ವರ್ಷದ ಗಿಡ ಸ್ನೇಹಿತರೆ. ಮಕ್ಕಳು ಇವತ್ತು ಪಪ್ಪ ಹಣ್ಣಾಯಿತು ಅಂತ ಹೇಳಿದರು, ಹಾಗಾಗಿ ಆ ಗಿಡದಿಂದ ಇವತ್ತು ಕೀಳ್ತಾ ಇದ್ದಾರೆ. ಅದಕ್ಕೆ ನೊಣ ಅದರಲ್ಲಿ ಹುಳ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಪ್ಲಾಸ್ಟಿಕ್ಕನ್ನು ಮುಚ್ಚಿಟ್ಟಿದ್ದಿದೆ. ತುಂಬ ಕಲರ್ಫುಲ್ಲಾಗಿ ತುಂಬ ಚೆಂದವಾಗಿ ಕಾಣ್ತಾ ಇದೆ. ಇಷ್ಟು ಅಂಗಡಿಯಲ್ಲಿ ತಂದು ತಿಂತಾಯಿದ್ವಿ. ಇವತ್ತು ಮೊಟ್ಟ ಮೊದಲ ಡ್ರ್ಯಾಗನ್ ಫ್ರೂಟ್ ಮನೆಯ ಗಿಡದಲ್ಲೇ ಬೆಳೆಸಿ ಅದನ್ನು ತಿನ್ನುವ ಭಾಗ್ಯ ಸಿಕ್ಕಿದೆ. ಅಂಗಡಿಯಲ್ಲಿ ಯಾವ ಕೆಮಿಕಲ್ ಹಾಕಿರ್ತಾರೋ ಗೊತ್ತಿಲ್ಲ. ಯಾವುದೇ ಕೆಮಿಕಲ್ ಹಾಕದೇ ಇರುವಂತಹ ಶುದ್ಧ ಸಾವಯವ ಗೊಬ್ಬರದಿಂದ ರಚನೆಯಾದಂತಹ ಹಣ್ಣಾದಂತಹ ಹಣ್ಣಿದು. ಯಾವ ವೆರೈಟಿ ಅಂತ ಗೊತ್ತಿಲ್ಲ, ಯಾವ ಬಣ್ಣ ಇದೆ ಅಂತ ಕಟ್ ಮಾಡಿದ ಮೇಲೆ ನೋಡಬೇಕು. ಹೆಚ್ಚಾಗಿ ಡ್ರ್ಯಾಗನ್ ಫ್ರೂಟಲ್ಲಿ 2 ಬಣ್ಣದ ಡ್ರ್ಯಾಗನ್ ಫ್ರೂಟು ಕಾಣಿಸ್ಕೊಳ್ತದೆ. ನೋಡುವ ಇದು ಯಾವ ಬಣ್ಣ ಇದೆ ಅಂತ. ಇದು ತುಂಬ ಚೆನ್ನಾಗಿದೆ, ಪಿಂಕ್ ವೆರೈಟಿಯಲ್ಲಿದೆ. ಇದು ನನ್ನ ತೋಟದಲ್ಲಿ ಬಿಟ್ಟಂಥ ಮೊಟ್ಟ ಮೊದಲ ಡ್ರ್ಯಾಗನ್ ಫ್ರೂಟ್ ಇದು. ನನ್ನ ಮಕ್ಕಳಿಗಂತೂ ಡ್ರ್ಯಾಗನ್ ಫ್ರೂಟ್ ಅಂದರೆ ಭಾಳ ಇಷ್ಟ. ಯಾವಾಗಲೂ ಒಂದು ಡ್ರ್ಯಾಗನ್ ಫ್ರೂಟ್ ಪಪ್ಪ ತಂದು ಕೊಡು ಅಂತ ಕೇಳ್ತಾಯಿದ್ರು. ಅಂಗಡಿಯಲ್ಲಿ ಯಾವಾಗೂ ಕೊಯ್ದಿದ್ದು ಹಾರ್ವೆಸ್ಟ್ ಮಾಡಿದ್ದು ಇರ್ತಾಯಿತ್ತು. ಅದು ಕೆಲವೊಮ್ಮೆ ಬಾಡಿ ಇರ್ತಾಯಿತ್ತು. ಈ ಕಾಲದಲ್ಲಿ ನನಗೆ ಇಲ್ಲಿವರೆಗೆ ಸಿಕ್ಕಿರಲಿಲ್ಲ ಅಂಗಡಿಯಲ್ಲಿ, ಬೇರೆ ಬಣ್ಣದ್ದೇ ಸಿಕ್ಕಿದ್ದಿತ್ತು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರಂತೂ ರಕ್ತ ಹಾಕಿದ ಹಾಗಿದೆ. ಮಕ್ಕಳು ಟೇಸ್ಟ್ ಕಾಣ್ತಾ ಇದ್ದಾರೆ, ಟೇಸ್ಟ್ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಮಕ್ಕಳು ಹೇಳಿದರು. ಮಕ್ಕಳಿಗೆ ಖುಷಿ ಆಯಿತು ಅಂದರೆ ನಮ್ಗೆ ಖುಷಿ. ನಮ್ಮದೇ ತೋಟದಲ್ಲಿ ನಾವೇ ಬೆಳೆದು ತಿನ್ನೋದು, ಖುಷಿ ಪಡೋದು, ಇದಕ್ಕಿಂತ ಒಳ್ಳೆಯದು ಯಾವುದಿದೆ. ಧನ್ಯವಾದಗಳು ಸ್ನೇಹಿತರೆ.